ನಾ ಕಂಡಿಟ್ಟಿರೋ ಕಾವೇರಿನ ಆ ಬಡ ವಿಚಾರ ಸತೀಶನಿಗೆ ಮದುವೆ ಮಾಡಿಬಿಟ್ಟಿಯಲ್ಲ, ಅವರು ಹೇಗೆ ಸುಖವಾಗಿ ಬಾಳುವರೆಂದು ನಾನು ನೋಡಿಯೇ ಬಿಡ್ತೇನೆ. ನಾನು ನೋಡಿಯೇ ಬಿಡ್ತೇನೆ. ಕಾವೇರಿ ನಾನು ಅನುಭವಿಸಬೇಕಾದ ಎಣ್ಣೆ ಇಂದು ಸತೀಶನ ಹೆಂಡತಿ. ಕಾವೇರಿ ನೀನು ಯಾರನ್ನೇ ಪ್ರೀತಿಸಿ ಮದುವೆಯಾಗೋ, ನಾನಿನ್ನ ಅನುಭವಿಸದೆ ಬಿಡಲಾರೆ. ಕಾವೇರಿ ಮಿಸ್ಟರ್ ಧನರಾಜ್, ನನ್ನಂತರಂಗದಲ್ಲಿ ಏನಿದೆ ಅನ್ನೋದು ನಿಮಗೇನು ಗೊತ್ತು? ನಾನು ಎಂಬ ಅಹಂಕಾರದ ನಾನೇ ಶ್ರೀಮಂತರೆಂದು ಮೆರೆಯುತ್ತಿರುವ ಆ ನಿನ್ನ ಅಹಂಕಾರವನ್ನು ಅಡಗಿಸಿ ನಿನ್ನ ಸರ್ವ ಸಿರಿ ಸಂಪತ್ತನ್ನು ಕೊಳ್ಳೆ ಹೊಡೆದು ಈ ನಾಡಿಗೆ ನಾನೇ ಶ್ರೀಮಂತನಾಗದಿದ್ದರೆ ನಾನು ಈ ಕಲಿಯುಗದ ಕರ್ನಾಟಕ ಸುಂದರರಾಜನೇ ಅಲ್ಲ. ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ಹಾಗೆ ಸುಮ್ಮನೆ ನಿಮ್ಮನ್ನ ಭೇಟಿಯಾಗಿ ಹೋದ್ರಾಯ್ತು ಅಂತ ಬಂದಿದ್ದೆ ಸರ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇದು ನಿಮ್ಮ ಮನೆ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಸಂತೋಷನೇ. ನಮಸ್ಕಾರ MLA ಸಾಹೇಬ್ರೆ. ನಮಸ್ಕಾರ ಇರ್ಬೋದಾ? ನನ್ನಿಂದ ಏನಾಗಬೇಕಾಗಿತ್ತು? ನೋಡಿ ಸರ್, ಕಳೆದ ಒಂದು ತಿಂಗಳ ಹಿಂದೆ ರೈತರ ಬೇಡಿಕೆಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೆ. ಇದುವರೆಗೆ ಆದರೂ ನಿಮ್ಮಿಂದ ಯಾವ ಉತ್ತರವೂ ಬರಲಿಲ್ಲ. ಅದಕ್ಕಾಗಿ ಇಲ್ಲಿಯವರೆಗೆ ಬರಬೇಕಾಯಿತು. ನಮ್ಮ ರೈತ ಸಂಘಕ್ಕೆ ನಿಮ್ಮ ಉತ್ತರವೇನು ಹೇಳುವುದಾ ಸಾಹೇಬರು? ಮಾತು
ಸಂಘ ರೈತ ಸಂಘ. ಆ ನಿನ್ನ ರೈತ ಸಂಘ ನಿನಗೇನು ಕೊಟ್ಟಿದೆ? ರೈತ ಸಂಘ ನನಗೇನು ಕೊಟ್ಟಿದೆ ಅಂತ ಹೇಳುವುದಕ್ಕಿಂತ ಮೊದಲು ಇಡೀ ಜಗತ್ತನ್ನೇ ಕೇಳು. ಕೂಗಿ ಕೂಗಿ ಹೇಳುತ್ತದೆ. ಮುಂದೆ ಕುಳಿತಿರುವ ರೈತರನ್ನು ಕೇಳು. ಕೂಗಿ ಕೂಗಿ ಹೇಳುತ್ತಾರೆ, ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ ಎಂಬ ಗಾದೆ ಮಾತು ನೆನಪಿದೆಯಾ ನಿಮಗೆ? ಮಿಸ್ಟರ್ ಧನರಾಜ್, ರೈತರು ಬಿತ್ತಿ ಬೆಳೆಯದೇ ಇದ್ದಿದ್ದರೆ ನೀವೆಲ್ಲ ಇಂದು ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತಿತ್ತು. ಧನರಾಜ್, ದೇಶಕ್ಕೆ ಯುದ್ಧವೇ ಬರಲಿ, ಬರಗಾಲದ ಪರಿಸ್ಥಿತಿಗಳೇ ಪಡೆಯಲಿ, ಏನೇ ತಟ್ಟಿ ಹೇಳುತ್ತಾರೆ ಧನರಾಜ್, ಏನೇ ತಟ್ಟಿ ಹೇಳುತ್ತಾರೆ. ಸ್ವಾವಲಂಬಿಯಾಗಿ ಬದುಕುವವರು ರೈತರು ಮತ್ತು ಕೂಲಿ ಕಾರ್ಮಿಕರು ಮಾತ್ರ. ನೀವೆಲ್ಲ ಪರಾವಲಂಬಿಗಳು. ಏ ಮಾತ್ರ ಆ ದರಿದ್ರ ಬದುಕು ನಮಗೆ ಕೊಟ್ಟು ದುಡ್ಡು ಕೊಟ್ಟಾಳಿಗೆ ಹೋಗಿದ್ದು ಸುಮ್ಮನೆ ಮೋಜಿಗೆ. ನಿಮ್ಮ ಮನೆ ಒರೆಸುವುದರಿಂದ ಹಿಡಿದು ಎಲ್ಲ ಕೆಲಸಕ್ಕೂ ನಿಮಗೆ ಆಳುಗಳೇ ಬೇಕು. ಆಳುಗಳಿಲ್ಲದೆ ನಿಮ್ಮ ಕೈಕಾಲೇ ಆಡೋದಿಲ್ಲ. ಯಾರ ಆಸರೆಯೂ ಇಲ್ಲದೆ ಬದುಕಿ ತೋರಿಸಿ ನೋಡೋಣ. ಬೆವರು ಅಂದರೆ ಮೂಗು ಮುಚ್ಚಿಕೊಳ್ಳುವ ಜನ ನೀವು. ಏ ಬಾಬಾ, ಏಕೆ ಗಂಟ್ಲಾರಿಯಾಗಿ ಕಿರ್ಚಾಡ್ತೀಯ? ನಿನ್ನ ಕಿರಿಚಾಟ ಇಲ್ಲಿ ಕೇಳೋರು ಯಾರಲ್ಲ. ಇದು ಕಲಿಯುಗದ ಧನಿಕರ ಸಾಮ್ರಾಜ್ಯ. ಇಲ್ಲಿ ನಮ್ದೇ ದರ್ಬಾರ್. ನಾನು ನಡೆದಿದ್ದೇ ದಾರಿ, ನಾನು ಕುಡಿದಿದ್ದೇ ತೀರ್ಥ, ನಾನು ಹೇಳಿದ್ದೇ ವೇದಾಂತ. ನೀನು ನಮ್ಮ ಸಮೀಪಕ್ಕೆ ಬರಕ್ ಹೋಗಬೇಡ. ನಿಮ್ಮನ್ನೆಲ್ಲ ಪಾತಾಳಕ್ಕೆ ತುಳಿದು ಆಕಾಶದ ಎತ್ತರಕ್ಕೆ ಹಾರಾಡಿರುವೆ. ನೀನು ನಮ್ಮ ಸಮೀಪಕ್ಕೆ ಬರಕ್ ಹೋಗಬೇಡ. ಇಲ್ಲಿ ದುಡ್ಡಿದ್ರೆ ಮಾತ್ರ ಬೆಲೆ. ಧನರಾಜ್, ಸಾಕು ಮಾಡು ಆ ನಿನ್ನ ಒಣ ಜಂಬದ ಮಾತುಗಳನ್ನು. ನಾಡಿನ ಬಡವರ ಕಣ್ಣಿಗೆ ಮಣ್ಣೆರಚಿ ಬಡವರ ಸಮಾಧಿಯ ಮೇಲೆ ನಿನ್ನ ಅರಮನೆಯನ್ನು ಕಟ್ಟಿ ನಾನೇ ಶ್ರೀಮಂತ ಅಂತ ಹಮ್ಮಿನಿಂದ ಮಾತನಾಡಬೇಡ. ಈ ಮಣ್ಣಿನ ಧೂಳು ಕೂಡ ಸದ್ಗುರು ಸಹಜಾನಂದರ ಹೆಸರಿರುತ್ತದೆ ಅಂದಾಗ ನೀನ್ಯಾವ ಲೆಕ್ಕನೇ? ನೀನ್ಯಾವ ಲೆಕ್ಕ? ಮಿಸ್ಟರ್ ಧನರಾಜ್, ನಿನ್ನದು ಎಷ್ಟರ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಸದಬಡೆಯುವುದೇ ನನ್ನ ಮನರ ಕೆಲಸ. ಹತ್ತು ಆಕಾಶದೆತ್ತರಕ್ಕೆ ಹಾರಿದರೆ ಹಸುವಿನಿಂದ ತತ್ತಿ ಕೂಲಿಗಾಗಿ ಭೂಮಿಗೆ ಇಳಿಯಲೇಬೇಕು. ಧನರಾಜ್, ಏರಿದವನು ಇಳಿಯಲೇಬೇಕು. ಇದು ಜಗದ ನಿಯಮ. ಧನರಾಜ್, ಈ ನಿನ್ನ ಭದ್ರ ಕೋಟೆ ಛಿದ್ರ ಛಿದ್ರ
ನಿಂತು ಏನು ಮಾತನಾಡುತ್ತಿರುವೆ ಅನ್ನುವ ಪರಿಜ್ಞಾನವಿದೆಯೇನೋ ನಿನಗೆ? ನಾನು ಈ ಊರಿಗೆ ಬಂದಾಗಿನಿಂದಲೂ ನೋಡುತ್ತಾನೇ ಇದ್ದೇನೆ. ನಿನಗೊಂದು ಅವಕಾಶ ಕೊಡ್ತೀನಿ, ತಿದ್ದಿಕೋ. ನಿನ್ನ ಆಟನೇ ನೀನು ಮುಂದುವರಿಸಿದ್ದೆ ಆದರೆ ಯಾವುದಾದರೊಂದು ಕ್ರಿಮಿನಲ್ ಕೇಸ್ಗೆ ನಿನ್ನ ಬಿಟ್ಟು ಮಾಡಿ ವಾದ್ದು ಲಾಕಪ್ಗೆ ಹಾಕಿ ಮತ್ತೆ ಕೂದಲಿರೋ ಇನ್ನೊಂದು ಮಾತು ಆಡಿದ್ದೇವೆ. ನಿನ್ನ ನಾಲಿಗೆ ಏನೋ ಕಾಕಿ ಬಟ್ಟೆ ಹಾಕಿದೀಯ ಅಂತ ಮರ್ಯಾದೆ ಕೊಟ್ಟೆ. ಕಂಡವರ ಕಾಸಿಗೆ ಆಸೆ ಬಿದ್ದು ನುಚ್ಚು ತಿಂದವರ ಇಚ್ಛೆ ಅಂತ ಮಾತನಾಡುತ್ತೇನೆ ಮಗನೇ. ಭದ್ರ, ಏನೋ ಪಾಪ ಹೋಗ್ಲಂತ ಸುಮ್ಮನೆ ಇದ್ರೆ ಏನು ಸ್ಪರ್ಧೆಗೆ ಬಾಬನಂತ ಮಾತಾಡ್ತಾ ಮಗಳೇ. ಇನ್ಸ್ಪೆಕ್ಟರ್ ಏನ್ ನೋಡ್ತಾ ನಿಂತಿರಿ? ಹಾರಿಸಿ ಒಳಗೆ ಕೊಂಡು ಒಪ್ಪಿದ ಕೋಣದ ಘಟ್ಟ ಉರಳಿ ಬೀಳಲೆ ಎಂದು ಭದ್ರ, ಸುಮ್ಮನೆ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಬೇಡ. ಸಾಹೇಬರು ಹೇಳಿದಂತೆ ಕೇಳು. ಕೇಳದಿದ್ದರೆ ಸತ್ತು ಹೋಗ್ತೀಯ. ನಿನ್ನ ಸಾಯಿಸೋಕೆ ಒಂದೇ ಬುಲೆಟ್ ಸಾಕು. ನಿನ್ನ ಪ್ರೀತಿಯ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ನೀನು ಸಾಯಿಸಿದರೆ ಅದು ಕೊಲೆ. ನಾಡು ಸಾಯಿಸಿದರೆ ಅದು ಎನ್ಕೌಂಟರ್. ಎನ್ಕೌಂಟರ್ ಮಾಡಲು ನಾನು ಯಾವ ತಪ್ಪು ಮಾಡಿಲ್ಲ, ಅರೆಸ್ಟ್ ಕೂಡ ಆಗಿಲ್ಲ. ಸಾವಿಗಂಜಿ ಬದುಕುವ ಏಡಿ ಬದುಕು ನನ್ನದಲ್ಲ. ಆರಿಸಿಕೊಂಡು ಸಾವು ನೋವುಗಳನ್ನು ಗೆದ್ದು ಬಂದಿರುವ ಗಂಡದ ಅರಿವು. ಸಾವು ಸೃಷ್ಟಿಕರ್ತ ಬ್ರಹ್ಮನ ಬರಹ. ಅವನನ್ನು ಬರೆಯಲು ನೀನಾರು? ಯಪ್ಪ ಇನ್ಸ್ಪೆಕ್ಟ್ರ ಸಾಹೇಬ್ರ, ಒಂದ್ ಸ್ವಲ್ಪ ಸಮಾಧಾನ ತಗೋರಿ. ನೀವು ತಿಳಿಯೋರು ಐತಿನಿಲ್ಲ, ಏನ ಮನೆಯಾಗಿನ ಕೆಟ್ಟು ಬಂದಿಗಿಂದಿರಿ ಅಂತೀನಿ. ಸ್ವಲ್ಪ ಹೇಳ್ತೇನೆ. ಏನ ಮಾಡಿದ್ರು ವಿಚಾರ ಮಾಡಿ ಮಾಡಾಕಿದ್ದೀರಿ ಇನ್ಸ್ಪೆಕ್ಟರ್ ಸಾಹೇಬ್ರ. ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಆ ಕಡೆ ಕಟ್ಟಿ ಆಲೋಚನೆ ಬಿಳಗೊಂಡು ನನಗೆ ಎದುರಾಗಿರುತ್ತವರು ಯಾರು ಉಳಿಬಾರ್ದು. ನನಗೆ ಎದುರಾದವರಿಗೆ ಒಂದು ಗಂಟೆ ಕಾಣಿಸಲೇಬೇಕು. ಇನ್ಸ್ಪೆಕ್ಟರ್ ಆಲೋಚನೆ ಉಳಿದುಕೊಂಡು ಶ್ರೀಮಂತಿಕೆಯ ಅಮಲಿನಲ್ಲಿ ಮೆರೆದವರು ಜೈಲು ಕಂಬಿ ಎನ್ಸುತ್ತಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ, ಗೊತ್ತಿದೆಯಾ ಇನ್ಸ್ಪೆಕ್ಟರ್? ನನಗೆ ಗುಂಡು ಹಾರಿಸುವ ಧೈರ್ಯ ನಿನಗೆಲ್ಲಿಂದ ಬರಬೇಕು? ನೋಡು, ನೀನು ನಿನ್ನ ಪಿಸ್ತೂಲಿನಿಂದ ಹಾರಿಸುವ ಪ್ರತಿಯೊಂದು ಗುಂಡಿಗೂ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು. ಇದು ಸಿಡಿದದ್ದ ರೈತನ ಕೊಡಲು. ಇದಕ್ಕೆ ಯಾವ ಲೆಕ್ಕವೂ ಇಲ್ಲ, ಬಾಕಿ ಇಲ್ಲ. ಅನ್ಯಾಯದಿಂದ ನೀವು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಭದ್ರ, ಅಸಾಧ್ಯ ಎಂಬುದು ನನ್ನ ಇತಿಹಾಸದಲ್ಲೇ ಇಲ್ಲ. ನಾನು ಕರ್ನಾಟಕ ರಾಜ್ಯ ಸಚಿವರಾಗಿನೇ ಮರೆತು ಮಾತನಾಡುತ್ತಿರುವೇನು? ಈ ನಾಡಿನ ಜನಬಲ ನನಗಿದೆ. ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ.
ಮಾಡಿ ಮಾಡದೇ ಇರುವವನು ಅಧಮ, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನೇ. ಹೇ ಧನರಾಜ್, ನೀನು ಈ ನಾಡಿಗೆ ಹೇಗೆ MLA ಆಗಿದ್ದೀಯ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ರೈತರು ರೌಡಿಗಳನ್ನು ಬಿಟ್ಟು ಕಳ್ಳು ಓಟ್ ಹಾಕಿಸಿ ಹಣ ಹೆಂಡವನ್ನು ಹಂಚಿ ಆರಿಸಿ ಬಂದಿದ್ದೀಯ ನೋಡಿ. ಅದೇ ಜನ ನಿನಗೆ ತಿರುಗಿ ಬಿದ್ದರೆ ಊರಲ್ಲಿ ಕಾಲಿಡುವುದಕ್ಕೂ ಕಷ್ಟವಾಗುತ್ತದೆ ಧನರಾಜ್, ಕಷ್ಟವಾಗುತ್ತದೆ. 1 ರೂಪಾಯಿನೂ ಖರ್ಚು ಮಾಡ್ದೇನೆ ಜನರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಆರಿಸಿ ಬಾ. ಆಗ ನೀನು ನಿಷ್ಠಾವಂತ ರಾಜಕಾರಣಿ ಎಂದು ನಾನೇ ನಿನಗೆ ಶರಣಾಗುತ್ತೇನೆ ಧನರಾಜ್, ಶರಣಾಗುತ್ತೇನೆ. ನೋಡು ಮಕ್ಕ, ನಿನ್ನ ಮೇಲೆ ನನಗೇನು ದೋಷವಿಲ್ಲ. ಅಷ್ಟೇ ಯಾಕೆ, ನೀನು ಹೇಳಿದಾಗೆ ಯಾರಿಂದನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧೀಜಿಯವರೇ ಬಡಗರಿಯಿಂದ ಬಂದು ಚುನಾವಣೆಯಲ್ಲಿ ನಿಂತರೆ ಇದೇ ಸಮಾಜದ ಜನರು ಓಟ್ ಹಾಕುವುದಿಲ್ಲ, ಬೇರೆ ಕಾಲಕ್ಕೆ. ಇದು ಈ ಸಮಾಜದ ಜನರಿಗೂ ಗೊತ್ತು. ಭದ್ರ, ಆಗ್ಲೇ ಹೇಳಿದ್ದಲ್ಲ ಸುಮ್ಮನೆ, ಇಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಬೆಲೆ. ನಿನಗೆ ಎಷ್ಟು ದುಡ್ಡು ಬೇಕೇಳು